ಹೆಲೋ ಎವ್ರಿವನ್. 51ನೇ ಪ್ರಶ್ನೆಯನ್ನ ನೋಡೋಣ. ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ. ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು? ಸೊ ಇಲ್ಲಿ ಲೋಹದ ಕಾರ್ಬೋನೇಟ್ ಅಂದ್ರೆ MCO3 ಮತ್ತು ಆಮ್ಲ ವರ್ತಿಸಿ ನಮಗೆ ಏನು ಉತ್ಪನ್ನ ದೊರೆಯುತ್ತೆ ಅನ್ನೋದನ್ನ ನಾವಿಲ್ಲಿ ಫಸ್ಟ್ ನೋಡ್ಬೇಕು. ಉದಾಹರಣೆಗೆ ಸೋಡಿಯಂ ಕಾರ್ಬೋನೇಟ್ ಅನ್ನ ತಗೊಳ್ಳೋಣ, Na2CO3. ಈ ಸೋಡಿಯಂ ಕಾರ್ಬೋನೇಟ್ ಅನ್ನ ನಾವು HCl ಜೊತೆಗೆ ವರ್ತಿಸೋದಿಕ್ಕೆ ಬಿಟ್ಟಾಗ, ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ನಾವು ವರ್ತಿಸಿದಾಗ ಏನಾಗತ್ತೆ? ಉತ್ಪನ್ನಗಳು ನಮಗೆ NaCl, H2O ಮತ್ತೆ CO2 ಈ ಉತ್ಪನ್ನಗಳು ದೊರೆಯುತ್ತೆ. ಇದರಲ್ಲಿ ಉಂಟಾಗ್ತಾ ಇರುವಂತಹ ಅನಿಲ ಬಿಡುಗಡೆಯಾಗುವಂತಹ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತಾ ಇದೆ ಇಲ್ಲಿ. ಅಥವಾ ಇಂಗಾಲದ ಡೈಆಕ್ಸೈಡ್ ಅಂತಾನೂ ಕೂಡ ಬರೀಬಹುದು. ಎರಡು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಲೋಹದ ಕಾರ್ಬೋನೇಟ್ ಮತ್ತೆ ಆಮ್ಲದ ವರ್ತಿಸುವಿಕೆಯಿಂದ ನಮಗೆ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಉಂಟಾಗತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತೆ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಸುಣ್ಣದ ತಿಳಿನೀರು ಅಂತ ಅಂದ್ರೆ ಮಕ್ಕಳೇ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಸುಣ್ಣದ ತಿಳಿನೀರು ಅಂತ ಹೇಳ್ತಾರೆ. ಸುಣ್ಣದ ತಿಳಿನೀರಿನ ಮೂಲಕ ಮತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಯಿಸಿದಾಗ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗತ್ತೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗಿರೋದು ಪ್ರಕ್ಷೇಪ ಆಗಿರತ್ತೆ. ಇದರ ಜೊತೆಯಲ್ಲಿ ನೀರು ಉಂಟಾಗತ್ತೆ. ಇದು ಪ್ರಕ್ಷೇಪ. ಈ ಪ್ರಕ್ಷೇಪ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕ್ಷೇಪ ಏನಿರತ್ತಲ್ಲ, ಬಿಳಿ ಬಣ್ಣ ಆಗಿರತ್ತೆ. ಉಂಟಾಗ್ತಾ ಇರುವಂತಹ ಈ ಪ್ರಕ್ಷೇಪದ ಬಣ್ಣ ಬಿಳಿ ಬಣ್ಣದ್ದಾಗಿರತ್ತೆ. ಸೊ ಅನಿಲ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವಂತಹ ರಾಸಾಯನಿಕ ಕ್ರಿಯೆ ಈ ಕ್ರಿಯೆ ಆಗಿರತ್ತೆ. ಹಾಗೆ ಉಂಟಾಗುವಂತಹ ಪ್ರಕ್ಷೇಪ ಬಿಳಿ ಬಣ್ಣದ ಪ್ರಕ್ಷೇಪವಾಗಿರುತ್ತೆ.